ಎಲ್ಲರಿಗೂ ನಮಸ್ಕಾರ. ಸೊ ನೆನ್ನೆ ವ್ಲಾಗ್ ನೋಡಿದಾಗೆ ನಾವು ರೆಸಾರ್ಟಲ್ಲೇ ಫುಲ್ ರಿಲ್ಯಾಕ್ಸ್ ಆಗಿ ಅಲ್ಲೇ ಸ್ಟೇ ಮಾಡಿದ್ವಿ. ಇದು ನೆಕ್ಸ್ಟ್ ಡೇ ಅಂದರೆ ಮಂಡೇ ಇದು. ಇವತ್ತು ಅರ್ಲಿ ಮಾರ್ನಿಂಗೇ ಎದ್ದು ಫಾರೆಸ್ಟ್ ಸಫಾರಿಗೆ ಹೊರಡ್ತಾ ಇದ್ದೀವಿ. ಫಾರೆಸ್ಟ್ ಸಫಾರಿ ಟೈಮಿಂಗ್ಸ್ ಬಂದು 6:30 to 8:30, 8:30 to 10:30. ಸೊ ಜೀಪಲ್ಲಾದರೆ 2 hours ಕರ್ಕೊಂಡು ಹೋಗ್ತಾರೆ, ಬಸ್ ಆದರೆ 1.5 hour ಅಷ್ಟೇ. ಯಾವ್ದು ಬೇಕಾದರೂ ಪಿಕ್ ಮಾಡ್ಬೋದು. ಜೀಪ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬಸ್ ಅಂದರೆ ಚೀಪಾಗಿ ಸಿಗುತ್ತೆ, ನಿಮಗೆ ಹೋಗ್ಬೋದು. ಸೊ ಜೀಪೇ ಯಾಕೆ ಸೆಲೆಕ್ಟ್ ಮಾಡಬೇಕು ಅಂದರೆ ಎರಡೂ ಸೈಡು ಕವರ್ ಆಗುತ್ತೆ. ಸೊ ಅದಕ್ಕೆ ನಾವು ಜೀಪೇ ಸೆಲೆಕ್ಟ್ ಮಾಡಿದ್ವಿ. ಸೊ ಇದು ಮಳೆಗಾಲ ಆದ್ದರಿಂದ ಫುಲ್ಲು ಗ್ರೀನ್ರಿ ಇತ್ತು. ಫಾರೆಸ್ಟ್ ಅಂತೂ ಫುಲ್ ಫ್ರೆಶ್ ಏರ್, ಫ್ರೆಶ್ ಆಕ್ಸಿಜನ್, ಭಾಳ ಚೆನ್ನಾಗಿತ್ತು. ನಾವು 2 hours ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಹೋಯ್ತಾ ಅಲ್ಲೇ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರಾ ಅನ್ನೋ ಥರ ಇತ್ತು ನಮಗೆ. ಸೊ ಸಖತ್ ಎಂಜಾಯ್ ಮಾಡಿದ್ವಿ ನಾವು. ಡೀರ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಇಷ್ಟೊಂದು ನಾವು ನೋಡೇ ಇರಲಿಲ್ಲ. ಹಾಗೆ ನಮ್ಮದು ಇದು ಫಾರೆಸ್ಟ್ ಸಫಾರಿ ಫಸ್ಟ್ ಟೈಮ್ ನಾವು ಹೋಗಿದ್ದು. ನನಗಂತೂ ಸಖತ್ ಖುಷಿ ಆಯಿತು. ಇವನ್ ನೀರ್ವಿನೂ ತುಂಬ ಎಂಜಾಯ್ ಮಾಡಿದ್ಲು. ನಾವಿಲ್ಲಿ ಜಸ್ಟ್ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಬೇಕು ಅಂತ ಬಂದು ಸ್ಟಾಪ್ ಮಾಡಿದ್ವಿ. ನಾವು ಸ್ಟಾಪ್ ಮಾಡಿದ ತಕ್ಷಣ ಎಲ್ಲ ಜಿಂಕೆಗಳು ವಾಪಸ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಚೆನ್ನಾಗಿತ್ತು. ಬಟ್ ಒಂದೇನು ಡಿಸಡ್ವಾಂಟೇಜ್ ಅಂತ ಅಂದರೆ ಮಳೆಗಾಲದಲ್ಲಿ ಫಾರೆಸ್ಟ್ ಸಫಾರಿಗೆ ಏನಾದರೂ ಹೋದರೆ ಜಾಸ್ತಿ ಅನಿಮಲ್ಸ್ ನೋಡೋದಕ್ಕೆ ಸಿಗಲ್ಲ. ಏಕೆ ಅಂದರೆ ಅದಕ್ಕೆ ಎಲ್ಲ ಕಡೆ ಫುಡ್ಡು ಎಲ್ಲಿರುತ್ತೋ ಅಲ್ಲೇ ಸಿಗುತ್ತೆ, ನೀರು ಎಲ್ಲಿರುತ್ತೋ ಅಲ್ಲೇ ಸಿಗುತ್ತೆ. ಸೊ ಹಾಗಾಗಿ ಮೋಸ್ಟ್ ಪ್ರಾಬಬ್ಲಿ ಸಮ್ಮರಲ್ಲಿ ಹೋದರೆ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ಒಂದೇ ಪ್ಲೇಸಲ್ಲೇ ನೀರಿರುತ್ತೆ, ಅಲ್ಲೇ ಬಂದು ನೀರು ಕುಡಿಬೇಕು, ಹೀಗಿರುತ್ತೆ. ಎಲ್ಲಿ ನೀರಿರುತ್ತೋ ಅಲ್ಲೇ ಬರಬೇಕಾಗಿರುತ್ತೆ ಅನಿಮಲ್ಸು. ಹಾಗಾಗಿ ಈಗ ನಾವು ಹೋದಾಗ ಅಷ್ಟೊಂದು ನಮಗೆ ವ್ಯೂ ಸಿಗಲಿಲ್ಲ ನಮಗೆ. ಬಟ್ ಇಟ್ಸ್ ಓಕೆ, ಎಷ್ಟಾಗುತ್ತೋ ಅಷ್ಟು ಮಾತ್ರ ಕಾಣಿಸಿದ್ವು. ಟೈಗರ್ ನಾವು ತುಂಬ ಮಿಸ್ ಮಾಡಿದ್ವಿ. ನಾವು ಒಂದು ಪ್ಲೇಸಿಗೆ ಪಾಸ್ ಆದಮೇಲೆ, ಫಾರೆಸ್ಟ್ ಸಫಾರಿಯಿಂದ ಪಾಸ್ ಆದಮೇಲೆ ಅಲ್ಲಿ ಬಂದು ನೀರು ಕುಡ್ಕೊಂಡು ಹೋಯಿತು ಅಂತ ಹೇಳಿದ್ರು. ಅದು ಒಂದು ತುಂಬ ಮಿಸ್ ಮಾಡಿದ್ವಿ ನಾವು. ಹಾಗೆ ಈಗ ಇದೇನು ಮರ ನೋಡಿದ್ರಲ್ಲ ನೀವು, ಇದು ಕ್ರೊಕೊಡೈಲ್ ಮೇಲ್ಗಡೆ ಇರುತ್ತಲ್ಲ, ಸ್ಕಿನ್ ಇರುತ್ತಲ್ಲ, ಆ ಥರ ಇರುತ್ತಂತೆ. ಅದರಲ್ಲಿ ನೀರು, ಆ ಸ್ಟೆಮ್ ಒಳಗಡೆ ನೀರು ಹರಿಯುತ್ತೆ ಅಂತ ಹೇಳಿದರು. ಇದು ಹೊಸ ಕಾನ್ಸೆಪ್ಟ್, ಇದು ನಾನು ಈ ಥರ ಕೇಳೇ ಇರಲಿಲ್ಲ. ಸೊ ಸಮ್ಮರಲ್ಲಿ ನೀರು ಶಾರ್ಟೇಜ್ ಆದಾಗ ಅನಿಮಲ್ಸ್ ಅದರಿಂದ ನೀರು ಕುಡಿಯುತ್ತಂತೆ. ಈಗಲೂ ಕೂಡ ಕಿವಿ ಕೊಟ್ಟು ಕೇಳಿದರೆ ಅದರೊಳಗಡೆ ನೀರು ಹರಿಯೋದು ಕೇಳಿಸುತ್ತೆ ಅಂತ ಕೂಡ ಹೇಳಿದರು. ನಮ್ಮ ಜೊತೆ ಗೈಡ್ ಬಂದಿರ್ತಾರಲ್ಲ ಅವ್ರು ಹೇಗೆ ಎಷ್ಟು ಸ್ಟಡಿ ಮಾಡಿರ್ತಾರೆ ಅಂತ ಅಂದರೆ, ಅವರು ಹುಲಿ ಹೆಜ್ಜೆ ಗುರುತು ನೋಡಿಬಿಟ್ಟು ಇದು ಗಂಡು ಹುಲಿದು, ಇದು ಹೆಣ್ಣು ಹುಲಿದು ಅಂತ ಕೂಡ ಹೇಳೋರು ಅವರು. ಸೊ ಹೀಗಿತ್ತು ಫಾರೆಸ್ಟ್ ಸಫಾರಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ. ಅದಾದಮೇಲೆ ಅಲ್ಲಿಂದ ವಾಪಸ್ ರೆಸಾರ್ಟಿಗೆ ಹೋಗಿ ಫ್ರೆಶ್ ಅಪ್ ಆಗಿ ನಾವು ಚೆಕ್ಔಟ್ ಮಾಡಿ ಇಲ್ಲಿ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಇದೆಯಲ್ಲ, ಅಲ್ಲಿ ಬಂದ್ವಿ. ಸೊ ಗೋಪಾಲಸ್ವಾಮಿ ಬೆಟ್ಟ ಇರೋದು ಇಡೀ ಬಂಡೀಪುರ ಫಾರೆಸ್ಟಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಪೀಕಲ್ಲೇ ಈ ದೇವಸ್ಥಾನ ಇರೋದು. ಸೊ ನೀವು ಮೇಲ್ಗಡೆ ನಿಂತ್ಕೊಂಡು ನೋಡಿದರೆ ಬೇರೆ ಎಲ್ಲ ಗುಡ್ಡಗಳು ಕೆಳಗಡೆ ಕಾಣಿಸುತ್ತೆ. ಅದೊಂದು ವ್ಯೂ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಮೇಲೆ ತುಂಬ ತಣ್ಣಗಾಳಿ, ಅಷ್ಟು ಬಿಸಿಲಿತ್ತು ಕೆಳಗಡೆ ನಾವು ನಿಂತಿದ್ದಾಗ, ತುಂಬ ತಣ್ಣಗಾಳಿ ಬೀಸುತ್ತೆ. ಹಾಗೆ ಇವತ್ತು ಭಾಳ ರಶ್ ಇತ್ತು. ಇಲ್ಲಿ ಪ್ರೈವೇಟ್ ವೆಹಿಕಲ್ನ ಒಳಗಡೆ ಬಿಡೋದಿಲ್ಲ. ನಾವು ಕೆಳಗಡೆನೇ ಪಾರ್ಕ್ ಮಾಡಿ ಮೇಲೆ ಗೌರ್ಮೆಂಟ್ ಬಸ್ಸಲ್ಲಿ ಬರಬೇಕು. ಅವರೇ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬರ್ತಾರೆ. ನಮ್ಮದು ದರ್ಶನ ಎಲ್ಲ ಆದಮೇಲೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಹಾಗೆ ಅಲ್ಲಿ ದಾಸೋಹನೂ ಇತ್ತು, ಅಲ್ಲೇ ಊಟ ಮಾಡಿದ್ವಿ. ಊಟದ ಟೈಮು ಆಲ್ರೆಡಿ ಆಗಿಬಿಟ್ಟಿತ್ತು. ಸೊ ದೇವರ ಮೂರ್ತಿನ ಫೋಟೋ ತೆಗಿಯೋ ಆಗಿಲ್ಲ, ಫೋಟೋ ಪ್ರಾಹಿಬಿಟ್ ಮಾಡಿದರು. ಸೊ ಹಾಗಾಗಿ ಗರ್ಭಗುಡಿ ಒಳಗಡೆ ಹೋದಾಗ ಫೋಟೋ ಏನೂ ತಕ್ಕೊಳ್ಲಿಲ್ಲ. ಅಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಹೊರಟ್ವಿ ನಾವು. ತುಂಬ ಲೇಟಾಗಿತ್ತು, ನೀರ್ವಿನೂ ಊಟನೇ ಮಾಡಿರಲಿಲ್ಲ. ಸೊ ಹಾಗೆ ಆನ್ ದ ವೇ ಬಿಡದಿ ಮೇಲೆ ಹೋಗ್ತೀವಲ್ವ, ಸೊ ಅಲ್ಲಿ ತಟ್ಟೆ ಇಡ್ಲಿ ತಿಂದ್ಕೊಂಡು ವಾಪಸ್ ಮನೆಗೆ ಹೋದ್ವಿ. ಹೀಗಿತ್ತು ನಮ್ಮದು 2 day ಟ್ರಿಪ್. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು, ಹಾಗೆ ನೀರ್ವಿನೂ. ಸೊ ನಿಮಗೇನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರಾದರೂ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಅದಂತೂ ನಾನು ರೆಕಮೆಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು.